ಒಂದು ರಾಜಕೀಯ ಸ್ಟಂಟು ಇಲ್ಲಿ ನಡೀತಾ ಇದೆ. ಸಿಎಂ DCM ನಡುವೆ ಸಿಎಂ ನಂತರ ನಾ ಬಿಡೆ ನಾ ಕೊಡೆ ನಾ ಬಿಡೆ ಅನ್ನುವಂಥದ್ದು ಇಬ್ಬರೊಳಗೆ ನಡೀತದೆ. ನಾನು ಬಿಡೆ ನಾನು ಕೊಡೆ ಅಂತ ಹೇಳಿ, ನಾನು ಬಿಡುದಿಲ್ಲ ನಾನು ಕೊಡುದಿಲ್ಲ ಅಂತ ಹೇಳಿ ಅವರೊಳಗೆ CM ಪೋಸ್ಟ್ ನಾವು ಬಿಡುವುದಿಲ್ಲ ಮತ್ತು ನಾನು ಆಗ ಒಂದು CM ಪೋಸ್ಟ್ ತೆಗೆದುಕೊಂಡೇ ಬಿಡ್ತೇನೆ ಅಂತ ಹೇಳಿ DK ಶಿವಕುಮಾರ್ ಸ್ಟಾರ್ಟ್ ಇನ್ ಫೈಟಿಂಗ್ ನಡೀತಾ ಇದೆ. ಮೊದಲು ಅದು ಪರೋಕ್ಷವಾಗಿ ಶಾಸಕರ ಮುಖಾಂತರ ನಡೀತಿತ್ತು. ಈಗ ನೇರ ಸ್ಟಾರ್ಟ್ ಆಗಿದೆ. ಎಲ್ಲಿವರೆಗೆ ಅಂದ್ರೆ ಟ್ವೀಟ್ ಮುಖಾಂತರ, ಸ್ಟೇಟ್ಮೆಂಟ್ಸ್ ಕೊಡ್ತಾ ಇಲ್ಲ, ಟ್ವೀಟ್ ಮುಖಾಂತರ ಮತ್ತು ಇಂಡೈರೆಕ್ಟ್ ಹೇಳಿಕೆಗಳ ಮುಖಾಂತರ ಇವತ್ತು ಈ ಅಧಿಕಾರದ ಹಸ್ತಾಂತರ, ಒಂದು ನಂಬಿಕೆಯ ವ್ಯವಸ್ಥೆ, ಮಾತು ಕೊಟ್ಟಂಗೆ ನಡ್ಕೋಬೇಕು, ಇವೆಲ್ಲ ಯಾವ ಹಿನ್ನೆಲೆ ಬರ್ತಾವ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದ್ರ ಮುಖಾಂತರ. ಮತ್ತು ಮೊದಲು ಇಲ್ಲಿ ಒಂದು 3 ದಿವಸ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದೇ ಸ್ಟೇಜ್ ಮೇಲೆ ಇರ್ತಿದ್ರು. ಈ ಕಳೆದ 2 ದಿವಸದಿಂದ ಮುಖ್ಯಮಂತ್ರಿ ಹೋದಲ್ಲಿ ಇವ್ರು ಹೋಗುದಿಲ್ಲ, ಇವ್ರು ಬಂದಲ್ಲಿ ಮುಖ್ಯಮಂತ್ರಿ ಹೋಗುದಿಲ್ಲ. ಈ ರೀತಿ ಆದ್ರೆ ಆಡಳಿತ ಹೇಗೆ ನಡೀಬೇಕು? ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ ಮತ್ತು ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕ ಡೆವಲಪ್ಮೆಂಟ್ ಎಲ್ಲವೂ ನಿಂತದೆ. ಮತ್ತು ಓವರ್ ಆಲ್ ರಾಜ್ಯದ ಒಂದು ಅಭಿವೃದ್ಧಿ ಆಗ್ಬೇಕಲ್ಲ, ಅದು ಸಹಿತ ಸ್ಟಾಪ್ ಆಗಿದೆ. ಇಲ್ಲಿ ಹೊಸದಾಗಿ ಯಾವುದೇ ಯೋಜನೆ ಹಣ ಮಂಜೂರು ಮತ್ತೊಂದು ಯಾವುದೂ ಆಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ. ಮತ್ತು ರೈತರ ಒಂದು ಹೋರಾಟಗಳು ಯಾರು ಸ್ಪಂದನ ಮಾಡ್ತಾ ಇಲ್ಲ. ಮೆಕ್ಕೆಜೋಳದ ಸಲುವಾಗಿ ಹೋರಾಟ ನಡೀತಾ ಇದೆ, ಹೆಸರು ಸಲುವಾಗಿ ನಡೀತಾ ಇದೆ, ಉದ್ದಿನ ಸಲುವಾಗಿ ಹೋರಾಟ ನಡೀತಾ ಇದೆ. MSP ಪ್ರಕಾರ ಕೇಂದ್ರ ಸರ್ಕಾರ ಏನು MSP ಡಿಕ್ಲೇರ್ ಮಾಡಿದೆ, ಅದ್ರ ಪ್ರಕಾರ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅದು ಪರ್ಚೇಸ್ ಮಾಡ್ರಿ ಅನ್ನುವಂಥದ್ದು ಒತ್ತಾಯ ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೂ ಸ್ಪಂದನೆ ಇಲ್ಲ ರಾಜ್ಯ ಸರ್ಕಾರ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಂತರ ಮಾತಾಡ್ತೇವೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಮತ್ತು ಕರಪ್ಷನ್ ರ್ಯಾಂಪೆಂಟ್ ಆಗಿದೆ. ಯಾವ ಅಧಿಕಾರಿಗಳು ಯಾರ ಮಾತು ಕೇಳಲಾರಂತ ಪರಿಸ್ಥಿತಿ ಇದೆ. ಹೀಗಾಗಿ ಇವತ್ತು ಹಲವಾರು ಯೋಜನೆಗಳು ಹಾಗೆ ನೆಲಗುದಿ ಬಿದ್ದದ್ದು. ಮತ್ತು ಈಗ ಒಂದು ವಾರ 15 ದಿವಸದಿಂದ ಇದೆಲ್ಲ ಸ್ಟಾರ್ಟ್ ಆಗಿದೆ ಇನ್ ಫೈಟಿಂಗ್. ಅದಕ್ಕಿಂತ ಮುಂಚೆನೂ ಇವತ್ತು ಸಿದ್ದರಾಮಯ್ಯವರು ತಮ್ಮ ಆಡಳಿತದ ಬೀಗಿಯನ್ನು ಕಳ್ಕೊಂಡಿದ್ದಾರೆ. ಆಡಳಿತದಲ್ಲಿ ಏನೊಂದು ಹಿಡಿತಾ ಇರಬೇಕು ಒಬ್ಬ ಮುಖ್ಯಮಂತ್ರಿಗೆ, ಈ ಲಾಸ್ಟ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್. ಮತ್ತು ಹಣಕಾಸಿನ ಒಂದು ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾವುದೇ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವಂತ ಪರಿಸ್ಥಿತಿ ಇಲ್ಲ.